ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನ್ ವಿಷಯಕ್ಕೆ ಹೋಗಿದ್ದೆ? ಎಲ್ಗೋಗಿದ್ದೆ? ಉತ್ತರ ಕೊಡು. ಅವಳ ಬಗ್ಗೆ ನೋಡ್ತಾ ಇದ್ಯಾ? ಪ್ರಶ್ನೆ ಕೇಳ್ತಾ ಇರೋದು ನಾನು, ನನಗೆ ಉತ್ತರ ಕೊಡು. ಮಾವ ನನಗೆ ಮಾತಲ್ಲಿ ಉತ್ತರ ಕೊಟ್ಲು, ನಿಮಗೆ ಮೌನದಲ್ಲೇ ಉತ್ತರ ಕೊಡ್ತಿದ್ದಾಳೆ. ಅಂದ್ರೆ ಇದ್ರ ಅರ್ಥ ನೀವೆಲ್ಲ ಯಾರ್ ನನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ. ಸಾಧನಾ, ಸಾಕು. ನೀನ್ ಇಷ್ಟ ಬಂದಂಗ ಅಪಾರ್ಥ ಮಾಡ್ಕೋಬೇಡ. ಅವಳು ಸುಮ್ನಿರೋದು ನನಗೋಸ್ಕರ. ಅವಳಿಗೆ ನಾನೇ ಹೇಳಿದ್ದು, ಯಾರಿಗೂ ಹೇಳ್ಬೇಡ ಅಂತ. ಓಹೋ, ಹಾಗಿದ್ರೆ ಚಿಕ್ಕ ಮೇಡಮ್ ಅವರು ಎಲ್ಗೋಗಿದ್ರು ಅಂತ ತಮಗೆ ಗೊತ್ತಿದೆ ಅನ್ನಂಗಾಯ್ತು. ಹೇಳಿ, ಅವ್ರು ಎಲ್ಲೋಗಿದ್ರು? ಗೊತ್ತು, ನನ್ನ ಹತ್ರ ಹೇಳ್ಬಿಟ್ಟೆ ಹೋಗಿದ್ಲು. ಸರಿ, ಹಾಕಿದ್ರೆ ಎಲ್ಲಿ ಹೋಗಿದ್ಲು ಅಂತ ನೀವೇ ಹೇಳಿ ಅತ್ತೆ. ನಿನ್ನತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ನನಗೆ ಹೇಳೆ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನನಗೆ ಹೇಳು. ನೀವ್ ಕೇಳಿದ್ರೆ ಹೇಳೇ ಹೇಳ್ತೀನಿ. ಸುಭಾಷ್ನ ರಿಹ್ಯಾಬ್ ಸೆಂಟ್ರಲ್ಲಿ ಸೇರಿಸಿದೀವಿ. ಸೇರಿಸಿದ್ದು ಸುಮಾ. ಅದನ್ನೂ ಅಪಾರ್ಥ ಮಾಡ್ಕೋಬೇಡ. ಅವಳು ಉದ್ದೇಶ ಅವನು ಆ ಕುಡ್ತದ ಚಟ ಬಿಡ್ಲಿ, ಒಳ್ಳೆ ಮನುಷ್ಯ ಆಗ್ಲಿ ಅಂತ. ಇನ್ಫಾರ್ಮೇಶನ್ ಸಾಕಾ, ಇಲ್ಲ ಇನ್ನೂ ಬೇಕಾ? 21-22 ವರ್ಷದ ಹುಡುಗಾರಿ ರಿಹ್ಯಾಬ್ ಸೆಂಟ್ರಿಗೆ ಸೇರಿಸಿದೀವಿ ಅಂದ್ರೆ ಕುಡ್ತಾ ಇರೋ ಚಟ ಬಿಡಿಸೋ ಸೆಂಟರ್. ಅಪ್ಪನಾಗಿ ಈ ಇನ್ಫಾರ್ಮೇಶನ್ ಕೇಳೋದಕ್ಕೆ ಖುಷಿ ಆಗ್ತಿದೆ ಅಲ್ಲ? 1000 ಸತಿ ಕೇಳ್ಕೊಂಡೇರಿ ನಿಮ್ಮನ್ನ, ಮಗನಿಗೆ ಬುದ್ಧಿ ಹೇಳ್ರಿ ಅಂತ. ನೀವೇನ್ರಿ ಮಾಡಿದ್ರಿ? ಕೈ ಚೆಲ್ಬಿಟ್ರು. ಇನ್ನು ಮೇಡಮ್ಮು ಈ ಮನೆ ಟ್ರೆಷರಿ. ಅವನ್ ಕೇಳ್ದಾಗ ದುಡ್ಡು ಎಣ್ಸಿ ಕೊಟ್ಟು ಅವನ್ನ ಹಾಳು ಮಾಡ್ಬಿಟ್ಲು. ನಂಗೆ ಇಬ್ರು ಗಂಡ್ಮಕ್ಳಿದಾರ್ರಿ. ಪಾಪ ಅವ್ರನ್ನ ನೋಡ್ಕೊಳಕ್ಕೆ ಟೈಮ್ ಸಾಲದು. ಆಮೇಲೆ ನಮ್ಗಿರೋ ಒಬ್ಳೇ ಮಗಳು. ಅವಳಿಗೂ ಸುಭಾಷ್ಗೂ ಹೆಚ್ಚಿನ ಡಿಫ್ರೆನ್ಸ್ ಏನಿಲ್ಲ, ಇನ್ನೂ ರೋಡಲ್ಲಿ ಬಿದ್ದಿಲ್ಲ ಅಷ್ಟೆ. ಎಲ್ರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು ಈ ಹೆತ್ತು ಕರುಳು ರೀ. ಹೆತ್ತು ಕರುಳು. ಅದನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಗೊತ್ತಾ? ಎಲ್ಲ ಸಾಲಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದ್ದೀನಲ್ಲ ಈ ಹುಡುಗಿ. ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ಲು. ಅವನ್ನ ಕರ್ಕೊಂಡೋಗಿ ರಿಹ್ಯಾಬ್ ಸೆಂಟ್ರಲ್ಲಿ ಸೇರಿಸಿದ್ಲು. ಈಗ ಹೇಳಿ, ನನ್ ಸೊಸೆ ಮಾಡಿತ್ತಪ್ಪ? ನನ್ ಸೊಸೆ ಮಾಡಿತ್ತಪ್ಪೇನ್ರಿ? ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ, ಯಾವ ಸೊಸೆ ಈ ಮನೆ ಧರ್ಮನ ನಿಲ್ಲಿಸ್ತಾ ಇದ್ದಾಳೆ ಅಂತ, ನಿಭಾಯಿಸ್ತಾ ಇದ್ದಾಳೆ ಅಂತ. ಸಾಕೇಂದ್ರಿ ಇನ್ಫಾರ್ಮೇಶನ್? ಸಾಕಾ? ಇವಳು ಏನು ಮಾತಾಡೋದಿಲ್ಲ ಅಂತ ನೀವೆಲ್ಲ ಸೇರ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಇಲ್ಲ ರೀ, ಇಲ್ಲ. ಈ ಪದ್ಮ ಜೀವಂತವಾಗಿರೋವರೆಗೂ ಅದು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅತ್ತೆ, ನೀನ್ ಸುಮ್ನಿರಮ್ಮ. ನೋಡಿ, ನಾನು ಹೇಳ್ಬೇಕಾಗಿದ್ದೆಲ್ಲ ಹೇಳಿದ್ದೀನಿ. ಇಷ್ಟ್ರ ಮೇಲ್ ನಿಂಬಿಷ್ಟ. ನೀನ್ ಯಾಕಮ್ಮ ಇವ್ರಿಗೆಲ್ಲ ಉತ್ತರ ಕೊಡ್ತಾ ಇದ್ಯಾ?
ನಡಿ ಒಳಗೆ ನಡಿ. ನೀನ್ ಬಾ, ನೀನ್ ಬಾ. ಯಾವನಯ್ಯ ಹೇಳಿದ್ದು? ಆ ವಾರ್ಡಲ್ಲಿ 10,000 ಹೆಚ್ಚಿಗೆ ಲೀಡ್ ತೊಗೊಂಡು ಬರ್ತೀನಿ, ನೋಡ್ತಾ ಇರಿ. ನನ್ನ ಮಗ ವಿಜಯಮ್ಮ, ಏನು ಇಷ್ಟು ಅವಸರವಾಗಿ ಬರ್ತಾ ಇದೆಯಾ? ಬಾ ಕುತ್ಕೋ. ನನ್ನ ಮಗಂಗೆ ಜೈಲಲ್ಲಿ ಹಿಂಸೆ ಕೊಡ್ತಾರೆ, ನಾನಿಲ್ಲಿ ಹೆಂಗ್ ಕೂತ್ಕೊಳ್ಳಿ ಸಾಹೇಬ್ರೆ? ನಿಮ್ ಕೈ ಮುಗಿತೀನಿ, ನನ್ನ ಮಗನ ಜೈಲಿಂದ ಬಿಡಿಸ್ಕೊಡಿ ಸಾಹೇಬ್ರೆ. ನೋಡಿ ವಿಜಯಮ್ಮ, ನಿನ್ನ ಮಗನ ತಲೆಯಲ್ಲಿ ಬುದ್ಧಿಗಿಂತ ಲದ್ದಿನೇ ಜಾಸ್ತಿ ಇದೆ. ಓ ಮಗನೇ, ಇಂಥ ಕೆಲಸ ಎಲ್ಲ ಮಾಡ್ಬೇಡ, ತಗಲು ಹಾಕ್ಬಿಟ್ರೆ ನೇತು ಹಾಕ್ಬಿಡ್ತಾರೆ ಅಂತ ಹೇಳ್ತಾನೆ ಇದ್ದೆ. ನಿನ್ನ ಮಗ ಯಾರು ಮಾಡಿ ಕೇಳ್ತಾನೆ ಹೇಳು? ಅಷ್ಟಕ್ಕೆ ಆ ಮಿನಿಸ್ಟರ್ ಚುಚ್ಚೋ ಅವಶ್ಯಕತೆ ಏನಿತ್ತು ಅವನಿಗೆ? ಮೊದಲೇ ಎಲೆಕ್ಷನ್ ಟೈಮು, ಎಲ್ಲ ಕಡೆ ನಾನೇ ಮಾಡ್ತಿದ್ದೀನಿ ಅಂತ ಸುದ್ದಿ ಆಗ್ತಾ ಇದೆ. ಈಗ ಅವನನ್ನು ಬಿಡಿಸಿದ್ರೆ ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡಂಗಾಗಲ್ವಾ? ನನ್ನ ಹತ್ರ ಆಗಲ್ಲಮ್ಮ, ನನಗೆ ಕ್ಷಮಿಸ್ಬಿಡು. ನಿಮ್ದಮ್ಮ ಅಂತೀನಿ ಸಾಹೇಬ್ರೆ, ಹಂಗನ್ಬೇಡಿ. ಅಷ್ಟಕ್ಕೂ ನನ್ನ ಮಗ ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನೇ. ಅದ್ರಲ್ಲಿ ಸಾಕು ಸುಮ್ಮನಿರಮ್ಮ. ಮಾಡಿರೋದು ಹಲ್ಕ ಕೆಲಸ, ಅದು ನನ್ಗೋಸ್ಕರ ಅಲ್ಲ, ಆ ಹುಡುಗಿಗೋಸ್ಕರ. ನೋಡಿದ್ಯಮ್ಮ, ನಿಂಗೆ ದುಡ್ಡು ಗಿಡ್ ಬೇಕಾದ್ರೆ ಹೇಳು, ಕೊಡ್ತೀನಿ. ಆಮೇಲೆ ಬೇಲುಗಿಲ್ಲ ಅಂತ ಹೇಳಿ ನನ್ನ ಹತ್ರ ಬರಬೇಡ. ನಿನಗೆ ಏನಾರ ಮನುಷ್ಯತ್ವ ಆಯ್ತಾನಯ್ಯ? ಅಲ್ಲ, ನನ್ನ ಮಗ ಜೈಲಲ್ಲಿ ಕೊಳಿತವನೆ, ನನ್ನ ಮಗ ನಿನ್ಗೋಸ್ಕರ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ದವನಲ್ಲ, ಅಂತವನು ಜೈಲಲ್ಲೇ ಕೊಳಿಲಿ ಅಂತೀಯ? ಇದು ಯಾವ ನ್ಯಾಯ ಕಡೆಯ? ಸಾಹೇಬ್ರೆ, ಸಾಹೇಬ್ರೆ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ನನ್ ಮಗನ ಉಳಿಸ್ಕೊಡಿ ಸಾಹೇಬ್ರೆ, ನನ್ ಮಗನ್ ಬಿಡಿಸಿ ಸಾಹೇಬ್ರೆ. ನೋಡಿದ್ಯಮ್ಮ, ನೀನಾಗಿ ನೀನು ಒಕ್ಕೆ ಇಲ್ಲ ಕತ್ತಿ ಹಿಡಿದು ಒಳಗಡೆ ಕರೆಸ್ಬೇಕಾ? ನೀನ್ ಉತ್ತರ ಹಾಕಿಲ್ಲ ಕಡೆಯ, ಹಾಳಾಗೋಗ್ತೀಯ, ಸರ್ವನಾಶ ಆಗೋಗ್ತೀಯ. ನೋಡು, ನನ್ ಹೊಟ್ಟೆ ಒರೆಸಿ ನೀನ್ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಮಗ ಹೇಳ್ದ ನಮ್ ಸಾಹೇಬ್ರ ಹತ್ರ ಹೋಗವ, ನಮಗ್ ಸಹಾಯ ಮಾಡ್ತಾರೆ ಅಂತ, ಅದಕ್ಕೆ ಬಂದೆ. ಕೊನೆಗೂ ನಿನ್ ರಾಜಕೀಯದ ಕಚಡ ಬುದ್ಧಿ ತೋರಿಸ್ಬಿಟ್ಟಲ್ಲ, ನಿನ್ ಜನ್ಮಕ್ಕೆ ಎಷ್ಟು. ರಿಹ್ಯಾಬಿಲಿಟೇಷನ್ ಸೆಂಟರಾ? ಶಿಸ್ ವೆರಿ ಕ್ಲೆವರ್ ಜಾನು. ಓ, ನನ್ಗೀಗ ಅರ್ಥ ಆಗ್ತಿದೆ. ಇವಳು ಒಬ್ರೊಬ್ರನ್ನೇ ಮನೆ ಬಿಟ್ಟು ಆಚೆ ಕಳ್ಸೋ ಪ್ಲಾನ್ ಮಾಡಿದಾಳೆ. ಮನೆ ಬಿಟ್ಟು ಕಳ್ಸೋದಿಕ್ಕ? ರಿಹ್ಯಾಬ್ಗೆ ಸುಭಾಷ್ನ ಸೇರ್ಸಿರೋದು ಅವ್ನ್ ಕುಡ್ತಾ ಬಿಡ್ಲಿ ಅಂತ ಅಲ್ವಾ? ಇಲ್ಲೇ ನೀನ್ ಮಿಸ್ಟೇಕ್ ಮಾಡ್ಕೊಂಡಿರೋದು ಜಾನು. ಸುಭಾಷ್ ರಿಹ್ಯಾಬ್ಗೆ ಹೋಗಿ ಸರಿ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನನ್ನ ಅಪೋಸ್ ಮಾಡ್ತಿದ್ದಿದ್ ಒಂದು ವಿಕೆಟ್ ಔಟ್. ಸುಭಾಷ್ ಸರಿ ಹೋಗ್ಬೇಕು ಅನ್ನೋ ಕಾರಣ ಹೇಳಿ ಅವನ್ನ ಮನೆಯಿಂದ ಆಚೆ ಹಾಕಿದಾಳೆ. ನೆಕ್ಸ್ಟ್ ಇನ್ನೂ ಏನಾದ್ರೂ ಒಂದು ಕಾರಣ ಹೇಳಿ ಮನೆಯಿಂದ ಆಚೆ ಹಾಕ್ತಾಳೆ. ಅದ್ಕೆ ಎಸ್ ಜಾನ್, ಡಿವೈಡ್ ಅಂಡ್ ರೂಲ್ ಅಂತಾರೆ, ಕೇಳಿದ್ಯಾ? ಇವಳು ಮಾಡ್ತಿರೋದು ಅದನ್ನ. ಇವಳು ಇಲ್ಲಿಗೆ ನಿಲ್ಸೋದಿಲ್ಲ. ನೀನಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಜೈ, ಅದಾದ್ಮೇಲೆ ಮಾವ, ಅದಾದ್ಮೇಲೆ ಅತ್ತೆ. ಹೀಗೆ ಒಬ್ರೊಬ್ರನ್ನೇ ಟಾರ್ಗೆಟ್ ಮಾಡಿ ಮನೆಯಿಂದ ಆಚೆ ಹಾಕ್ತಾಳೆ. ಈ ಮನೇನ ಹಿಡಿತಕ್ಕೆ ತಗೋತಾಳೆ. ಶಿ ಇಸ್ ಕ್ರಿಮಿನಲ್ ಮೈಂಡೆಡ್. ಅದ್ಕೆ ಮುಂದೇನ್ ಮಾಡೋದು? ಅದ್ಕೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇವ್ಳು ಹೀಗೆ ಬಿಟ್ರೆ ಮುಂದೆ ಇನ್ನ ಏನೇನ್ ಮಾಡ್ತಾಳೋ. ನಾನು ಈಗಲೇ ತೀರ್ಥಣ್ಣಂಗೆ ಕಾಲ್ ಮಾಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಅಯ್ಯೋ, ಜಾನು ಯಾಕೆ ಕಾಲ್ ಮಾಡ್ತಿದ್ದಾಳೆ? ನಾನು ಮನೇಲೇ ಇದ್ದೀನಿ. ಅಣ್ಣ, ಯಾಕೆ ಜಾನು, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಅಮ್ಮ, ನೀವೇನಾದ್ರು ಅಂದ್ರ? ಯಾಕೆ ಹೇಳ್ತಾ ಇದ್ದಾಳೆ? ಇವಳನ್ನ ಬೈಯದ್ ಬಿಟ್ಟು ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಾನು ಏನು ಹೇಳಿಲ್ಲ. ಏಯ್, ಏನಾಯ್ತೆ? ಇವಳು ಅಳ್ತಿರೋದಕ್ ಕಾರಣ ನೀನು ತೀರ್ಥ. ನಾನಾ? ಆಫ್ ಕೋರ್ಸ್, ನೀನ್ ಇವಳಿಂದ ಕಿತ್ಕೋತಿರೋ ಫ್ರೀಡಮ್. ನೆನ್ನೆ ಮೊನ್ನೆ ಬಂದವಳು ಇವಳ ಮೇಲೆ ಮಾಡ್ತಿರೋ ದಬ್ಬಾಳಕೆ. ನಾಟ್ ಅಗೇನ್. ಅದಕ್ಕೆ ಮತ್ತೆ ಅದನ್ನೇ ಹೇಳ್ಬೇಡಿ. ಆಯ್ತು,
ಆ ವಿಷಯ ಮಾತಾಡೋಣ. ಸುಭಾಷ್ ಮನೇಲಿ ಕಾಣ್ತಿಲ್ಲ. ಅವನ್ ಎಲ್ಲಿದ್ದಾನೆ ಏನು ಅಂತ ವಿಚಾರಿಸ್ಕೊಂಡಿದ್ಯಾ? ಕುಡಿಯೋ ಚಟ ಬಿಡಿಸೋ ಸೆಂಟರ್ ಅದು. ಅಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ಇವರಿಬ್ರು ಸೇರ್ಕೊಂಡು ಸುಭಾಷ್ನ ಫೋರ್ಸ್ಫುಲಿ ಅಲ್ಲಿ ಸೇರ್ಸಿದ್ದಾರೆ, ಹಿಂಸೆ ಕೊಡೋದಕ್ಕೆ ಅಂತಾನೆ. ಅವನ್ ಜೀವಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಇವಳು ಅಳ್ತಿರೋದು. ಸುಮ್ನವ್ರೆ, ಇವ್ರ ಮಾತೆಲ್ಲ ಕೇಳ್ಕೊಂಡು ಅವಳನ್ನ ಬೈಯಕ್ ಹೋಗ್ಬಿಡ. ಅಮ್ಮ ನೀವೇನು ಮಾತಾಬೇಡಿ, ಇವತ್ಯಾರು ಮಧ್ಯದಲ್ಲಿ ಮಾತಾಬೇಡಿ. ಇದೇ ಕಣೆ ನಿನಗೆ ತೀರ್ಥ ನಿನ್ ಬೆನ್ನೆಲುಬಾಗ್ ನಿಲ್ತಾನೆ ಅನ್ನೋ ಅಹಂಕಾರ ಇತ್ತಲ್ವಾ? ಇವತ್ ಆ ಅಹಂಕಾರ ಇಳಿಯುತ್ತೆ. ಸುಭಾಷ್ನ ರಿಹ್ಯಾಬ್ ಸೇರ್ಸಿದ್ನ ಮನೆಯವ್ರಿಗೆ ಕೇಳಿದ್ರಿ? ಸುಮ್ನವ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಹೇಳಿದ್ರಿ? ಸಾಹೇಬ್ರೆ, ಅದು ತೀರ್ಥ, ಏನ್ ಹೇಳ್ತಿದ್ಯಾ ನೀನು? ಅದೇತ್ಗೆ ಸುಭಾಷ್ನ ರಿಹ್ಯಾಬ್ ಸೇರ್ಸಿದ್ನ ಮನೆಯವ್ರಿಗೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾ ಇದೀನಿ. ತುಂಬಾ ದೊಡ್ಡ ತಪ್ಪು ಮಾಡಿರೋದಕ್ಕೆ ಇವ್ರ ಕೈಯಲ್ಲಿ ಒಂದ್ ಸೀಕ್ರೆಟ್ ಮೇಂಟೈನ್ ಮಾಡಕ್ಕಾಗಲ್ಲ. ಯಾಕೆ ಹೇಳಿದ್ರಿ ಸುಮ್ನವ್ರೆ, ಯಾಕೆ ಹೇಳಿದ್ರಿ? ಅದು ನೀವು ಮಾಡೋ ಒಳ್ಳೆ ಕೆಲಸ ಬೇರೆಯವ್ರಿಗೆ ಅದು ಒಳ್ಳೇದು ಅಂತ ಪ್ರೂವ್ ಆಗೋವರೆಗೂ ಅದೆಲ್ಲ ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಈ ವಿಷಯ ಎಲ್ಲ ನೀನು ಮುಂಚೆನೆ ಗೊತ್ತಿತ್ತಾ? ಜಾನು ಕೂತ್ಕೊ. ಅಫ್ಕೋರ್ಸ್ ಅದಕ್ಕೆ ಸುಭಾಷ್ನ ರಿಹಾಬ್ ಸೇರಿಸ್ಬೇಕಾದ್ರೆ ಸುಮ್ನವ್ರು ನಂಗೆ ಹೇಳಿದ್ರು. ನಂಗೆ ಅದ್ರಲ್ಲೇನು ತಪ್ಪು ಅಂತ ಅನ್ಸ್ಲಿಲ್ಲ. ಕುಡ್ದ್ ಗಾಡಿ ಓಡಿಸ್ಬೇಡ ಅಂತ 1000 ಸಲ ಹೇಳಿದೀನಿ. ಅವ್ನು ನಮ್ಮ ಮಾತೇಳಿ ಕೇಳ್ದ. ಮೊನ್ನೆ ತಾನೇ ಸುಮ್ನವ್ರ ತಗ್ಗಿಗೆ ಆಕ್ಸಿಡೆಂಟ್ ಮಾಡ್ದ. ಅದೇ ಬೈಕಲ್ಲಿ ಯಾವ್ದೋ ಕಾರ್ಗೋಲ್ ಅವ್ರಿಗೆ ಗುದ್ದಿದ್ರೆ ಏನ್ ಗತಿ? ಹಾಗಾಗ್ಬಾರ್ದು, ಅವನ್ ಭವಿಷ್ಯ ಹಾಳಾಗ್ಬಾರ್ದು ಅಂತ ಹೀಗ್ ಮಾಡಿದಾರೆ. ಅವನ್ನ ರಿಹ್ಯಾಬ್ ಸೇರಿಸಿರೋದ್ರಲ್ಲಿ ನಂಗೇನು ತಪ್ಪು ಕಾಣಿಸ್ಲಿಲ್ಲ. ಆದ್ರೆ ಆ ವಿಷಯ ನಮ್ಮ ಮಧ್ಯನೇ ಇರ್ಬೇಕಾಗಿತ್ತು. ಎಲ್ಲಾರ್ಗೂ ಹೇಳಿ ತಪ್ಪು ಮಾಡ್ಬಿಟ್ಟು. ನಂಗೆ ಒಂದೇ ಒಂದ್ ಚಿಂತೆ, ಎಲ್ಲಾರ್ಗೂ ಗೊತ್ತಾಗಿ ಎಲ್ಲಿ ನಾಳೆ ಸಮಸ್ಯೆ ಆಗುತ್ತೋ ಅಂತ. ಸುಮ್ನವ್ರೆ, ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಿ. ನೀವು ಅದ್ರ ಬಗ್ಗೆ ಭಯ ಪಡೋ ಅಗತ್ಯ ಇಲ್ಲ. ನಮ್ಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ.